ನಮಸ್ಕಾರ ಎಲ್ಲರಿಗೂ. ಇವಾಗ ಸಂಜೆ ಆಗಿದೆ, ಮಳೆ ಬೀಳ್ತಾಯಿದೆ. ನಮಗೂ ಮತ್ತು ನಮ್ಮ ಪೇರೆಂಟ್ಸ್ಗೂ ಏನು ಡಿಫ್ರೆನ್ಸ್ ಅಂದರೆ, ನಾನು ನೋಡಿ ಇವಾಗ ಮಳೆ ಬಂದಿದೆ ಅಂದ್ಬಿಟ್ಟು ಹೋಗೋದು ಬಿಟ್ಟಿದ್ದೀನಿ. ಅಲ್ಲಿ ನೋಡಿದ್ರೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿ, ಇವಾಗ ಕೆಳಗಡೆ ಬರ್ತಾಯಿದ್ದಾರೆ. ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಇನ್ನೂ ಮೇಲೆ ಒಬ್ಬರು ಇದ್ದಾರೆ ನೋಡಿ, ಮೇಲೆ ಇನ್ನೂ ಕೆಲಸ ಮಾಡ್ದೇ ಇದ್ದಾರೆ ನೋಡ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಸ್ವಲ್ಪ, ಇವಾಗ ಕಾಣಿಸ್ತಾ ಇಲ್ಲ ನೋಡ್ರಿ, ಅಲ್ಲಿ ತಲೆ ಕಾಣಿಸ್ತಾ ಇದೆ. ನಮಗೂ ಮತ್ತು ನಮ್ಮ ಪೇರೆಂಟ್ಸ್ಗೆ ಇರೋದಂದರೆ ಇಷ್ಟೇ ಡಿಫ್ರೆನ್ಸು. ಅವ್ರು ಮಳೆ ಬರಲಿ ಏನೇ ಬರಲಿ ಅವ್ರು ಕೆಲಸ ಮಾಡಲೇಬೇಕು. ಹಬ್ಬ ಇರಲಿ ಏನೇ ಬರಲಿ ನೋಡಿರಿ. ಇವಾಗ ನಾನೇನು ಸ್ವಲ್ಪ ಲೂಸ್ ಮೋಷನ್ ಇಲ್ಲ, 1-2 ಟೈಮ್ಸ್ ಏನೋ ಮೋಷನ್ ಬಂತು ಅಂದ್ಬಿಟ್ಟು ಮನೆಗೆ ಬಂದೆ. ಆಮಾಗಿ ನೋಡಿರಿ, ಇಲ್ಲಿ ಫುಲ್ಲು ಕೋಲ್ಡ್ ಡೇ ಬರ್ತಾಯಿತ್ತು, ಸಖತ್ತಾಗಿ ಗಾಳಿ ಬೀಸ್ತಾಯಿತ್ತು. ಅದಕ್ಕೆ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಆಚೆ ಬಂದು ಇಲ್ಲಿ ಇದು ಮಾಡ್ತಾಯಿದ್ದೆ. ಇವಾಗ ನೋಡಿರಿ ಇನ್ನೂ ಅಲ್ಲೇ ಇದ್ದಾರೆ, ಬೇಕಂದ್ರೆ ವೀಡಿಯೋ ತೋರಿಸ್ತೀನಿ ನೋಡಿ. ಇನ್ನು ಮೇಲೆ ಅಲ್ಲೇ ಕೆಲಸ ಮಾಡ್ತಾನೆ ಇದ್ದಾರೆ. ಇನ್ನೂ ಮಳೆ ಜೋರಾಗೇ ಬೀಳ್ತೈತೆ, ಸ್ಪೀಡಾಗಿದೆ ಮಳೆ. ನಾನು ಮಳೆ ಬೀಳ್ತಾಯಿದೆ ಅಂದ್ಬಿಟ್ಟು ಫುಲ್ಲು ಸಾಂಗ್ ನೋಡಿ, ಸಾಂಗ್ ಎಲ್ಲ ಹಾಕೊಂಡು ಚಿಲ್ ಮಾಡ್ಕೊಂಡು ಇದ್ದೀನಿ. ಅದೇ ನಮ್ಮ ಪೇರೆಂಟ್ಸು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿಬಿಟ್ಟು ಒಬ್ಬ ವ್ಯಕ್ತಿ ಏನಾದರೂ ಅವ್ರ ಫ್ಯಾಮಿಲಿ ಫುಲ್ಲು ಅವರೇ ನೋಡ್ಕೊತಾ ಇದ್ದಾರೆ ಅಂದರೆ ನೋಡಿ, ಆ ಥರ ಕಷ್ಟ ಬೀಳಬೇಕಾಗುತ್ತೆ ನೋಡಿ, ಆ ಥರ. ಅದಕ್ಕೆ ನಿಮ್ಮ ತಂದೆ ತಾಯಿಗಳು ಪೇರೆಂಟ್ಸು ಯಾವುದೇ ಚಿಕ್ಕ ಕೆಲಸನೇ ಮಾಡ್ತಾ ಇರಲಿ, ನಿಮ್ಮ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡಿ ಅಷ್ಟೇ. ಹಂಗೆಲ್ಲ ಕೆಲಸ ಮಾಡಿನೇ ನಿಮ್ಮನ್ನು ಸಾಕ್ತಾ ಇರ್ತಾರೆ. ಇಷ್ಟೆಲ್ಲ ಕಷ್ಟ ಬೀಳ್ತಾಯಿರ್ತಾರಲ್ಲ, ನನ್ನ ಕ್ಯಾಬಲ್ಲಿ ಬರ್ತಾರೆ ಸ್ವಲ್ಪ ಜನ, ಅವ್ರು ನೋಡಿದ್ರೆ ಇನ್ನು ತಿಕ್ಕ ಎಲ್ಲ ಉಳಿದೋಗುತ್ತೆ. ಅದು ಬೇಕಂದರೆ ಒಂದು ದಿನ ಫುಲ್ ವೀಡಿಯೋ ಮಾಡಾಕ್ತೀನಿ ಅದ್ರ ಬಗ್ಗೆ. ನಂಗೆ ಹಿಂಗೆ ಅನಿಸುತ್ತೆ ಗೊತ್ತಾ, ನನ್ನ ಕ್ಯಾಬಲ್ಲಿ ಅಂಥ ಜನ ಬರ್ತಾರೆ ಅಂದರೆ.